ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಜಾನಪದ ಪ್ರತಿಭೆಗಳು ಎಲೆಮರೆ ಕಾಯಿಯಂತಾಗಬಾರದು, ಅವರ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಮಾಡಿಕೊಡಬೇಕೆಂದು ಶಾಸಕ ಡಾಕ್ಟರ್ ಮಂತ್ರಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಕೊಡಗು ಜಿಲ್ಲಾ ಜಾನಪದ ಪರಿಷತ್ ಸೋಮವಾರಪೇಟೆ ಘಟಕ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಯಡೂರು ಗ್ರಾಮದ BTCG ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶನಿವಾರ ನಡೆದ ಜಾನಪದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜಾನಪದ ಕಲೆ ಮತ್ತು ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಜಾನಪದ ಕ್ರೀಡಾಕೂಟಗಳು ನಡೀತಾ ಇರಬೇಕು, ಪ್ರತಿಯೊಬ್ಬರು ಭಾಗವಹಿಸಬೇಕೆಂದರು. ನಮ್ಮ BTCG ಮಾಡ್ತಾ ಇರೋದು ನನ್ನ ಖುಷಿ. ಹೇಳ್ದಂಗೆ ನಾವು ನಮ್ಮ ಅದೃಷ್ಟ ಏನಂತಂದರೆ ನಮ್ಮ ತಾತ ಅಜ್ಜಿ ಜೊತೆ ಬೆಳೆಯೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನಮಗೆ ತಾತ ಅಜ್ಜಿ ಅಂತ ಬೆಳೆಯೋಕ್ಕೆ ಅವಕಾಶ ಸಿಕ್ಕಿದ್ದ ಸಂದರ್ಭದಲ್ಲಿ ನಾನು ಅವಾಗ ನಿರಂತರವಾಗಿ ಪ್ರಶ್ನೆ ಕೇಳ್ತಿದ್ದೆ, ತಾತ ನಿಮ್ಮ ತಾತ ಹೇಗಿದ್ರು ಅಂತ ನಾನು ಕೇಳ್ತಿದ್ದು. ಆ ಟೈಮಲ್ಲಿ ಏನೇನು ಮಾಡ್ತಿದ್ವಿ ಹೇಳೋದು, ನಿಮಗೆ ಯಾಕೆ ಹೋಗಲ್ಲ ಅಂತ ನನಗೆ ಒಂದೆರಡು ಸಲ ಬೈಯೋದು, ಮೂರನೇ ಸಲ ಅವರೇ ಇರುತ್ತೆ ಹೇಳೋದು, ನಾನು ಇಷ್ಟೇ ಮಾಡಿದ್ದು ಹಿಂಗಿದ್ದಿದ್ದೋ ಹಿಂಗೆ ಅಂತ. ಖುಷಿ ಏನಂತಂದರೆ ಅವ್ರು ಹೇಳಿದ್ದೆಲ್ಲೂ ನಮಗೆ ಈಗ ಒಂದು ರೀತಿಯಲ್ಲಿ ಒಂದು ನಮ್ಮ ಜೀವನಕ್ಕೆ ಒಂದು ಬೇಸಿಕ್ ಥರ ಒಂದು ಇಟ್ ಈಸ್ ಲೈಕ್ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ, ಒಂದು ಕಲಿಯೋಕ್ಕೆ ಒಂದು ಇದು. ನಾವು ಯಾಕೆ ಹೇಳ್ತೀವಿ ಅಂತಂದರೆ ನಾವು ಇರೋದ್ರಲ್ಲಿ ಎಷ್ಟು ಅದ್ಭುತವಾಗಿದ್ದೀವಿ ಅಂತ ನಮಗೆ ಹೇಳ್ಕೊಳಕ್ಕೆ ಅಸಾಧ್ಯ. ಅವರ ಆ ಟೈಮಲ್ಲಿ ಆ ಕಾಲದಲ್ಲಿ ಏನೇನು ಕಷ್ಟಗಳಿದ್ರು ಅವರಿಗೆ. ಜಾನಪದ ಪರಿಷತ್ನ ಜಿಲ್ಲಾಧ್ಯಕ್ಷ ಅನಂತ ಶಯನ ಮಾತನಾಡಿ, ಜಾನಪದ ಸೊಗಡಿನ ಆಟಗಳು ಜನಮಾನಸದಿಂದ ದೂರ ಸರಿಯದಂತೆ ಮಾಡುವುದೇ ಜಾನಪದ ಪರಿಷತ್ನ ಕಾಯಕವಾಗಿದೆ ಎಂದರು. ಟೌನಲ್ಲೆಲ್ಲ ಈಗ ಕೆಸುವಿನ ಗೊಜ್ಜು ಮಾಡ್ಬೋದು, ಕೆಸುವನ್ನು ಸಾರು ಮಾಡ್ಬೋದು, ಅಥವಾ ಒಣಗಿಸಿ ಇಟ್ಕೊಂಡು ಮತ್ತೆ ಪುನಃ ಬಳಸ್ಬೋದು, ಪಲ್ಯ ಮಾಡ್ಬೋದು, ಪತ್ರೊಡೆ ಮಾಡ್ಬೋದು. ಈ ಹೆಸರಲ್ಲೇ ಗೊತ್ತಿಲ್ಲ ನಮಗೆಲ್ಲ ಟೌನಲ್ಲಿ ಮಾಡ್ತಾರೆ. ಅದೇನು ಹಸಿ ಉಪ್ಪಾಗ ನನ್ನ ಅಮ್ಮ ಸತ್ರೆ, ನನ್ನ ಅಜ್ಜಿ ಸತ್ರೆ ಅಂತಹ ಆಹಾರಗಳು ಹೋಗಿಲ್ಲ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ HN ತಂಗಮ್ಮ, ಸುಶೀಲಾ ಹಾನಗಲ್, ರೇಣುಕಾ ವೆಂಕಟೇಶ್, ಯಡೂರು ಮಲ್ಲಪ್ಪ, ಅರುಣ್ ಕೊತ್ನಳ್ಳಿ, ವಿಸ್ಮಯಿ, ಡಾಕ್ಟರ್ ಮಂತ್ರಗೌಡ ಅವರನ್ನ ಈ ಸಂದರ್ಭ ಸನ್ಮಾನ ಮಾಡಲಾಯಿತು. ಪರಿಷತ್ನ ತಾಲೂಕು ಅಧ್ಯಕ್ಷ KA ಪ್ರಕಾಶ್, ಪ್ರಾಂಶುಪಾಲರಾದ ಡಾಕ್ಟರ್ ಹರ್ಷ, ಜಯವೀರ ಮಾತೆ ದೇವಾಲಯದ ಧರ್ಮಗುರು ಅವಿನಾಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬುಗುರಿ, ಚಿನ್ನಿದಾಂಡು, ಕಾಳು ಹೆಕ್ಕುವುದು, ಕಪ್ಪೆ ಕುಪ್ಪಳಿಸುವುದು, ಲಗೋರಿ, ಕುಂಟಬಿಲ್ಲೆ ಆಟಗಳನ್ನು ಆಡಿ ಸಂಭ್ರಮಿಸಿದರು. ಸಾರ್ವಜನಿಕರು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಸಂತೋಷಪಟ್ಟರು. ಶಾಸಕ ಡಾಕ್ಟರ್ ಮಂತ್ರಗೌಡ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮಡಿಕೆ ಒಡೆದು ಪ್ರೇಕ್ಷಕರನ್ನು ರಂಜಿಸಿದರು. ಮೇಡಮ್ ಹಿಂದಿನಿಂದ ಬಂದಂಥದ್ದನ್ನು ಮರಿಬಾರ್ದು. ನಾವೆಲ್ಲರೂ ಅದನ್ನು ನೋಡಿಕೊಂಡು ಹಿಂದೆ ಏನೇನಿತ್ತು ಅದನ್ನು ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಹೇಳುವಂಥದ್ದನ್ನು ಹೇಳಿದರು. ಆದರೆ ನಾನು ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಹೇಳ್ತೀನಿ. ನಾನೀಗ ನನ್ನ ಸ್ವತಃ ಅನುಭವ, ನನ್ನ ಮಗನಿಗೆ ನಾವು ಹಿಂದೆ ನನಗೆ ಕೊತ್ತನಹಳ್ಳಿ ಅಂತ ಹೇಳುವಂಥ ಊರಲ್ಲಿ ಹುಟ್ಟೋರು ನಾನು. ನಮಗೆ ಸೋಮವಾರಪೇಟೆಗೆ ಬರಬೇಕಾದ್ರೆ 6 ಕಿಲೋಮೀಟ್ರು ಬಸ್ ಆಗಲಿ ರಸ್ತೆ ಆಗಲಿ ಏನೂ ಇರಲಿಲ್ಲ. ನಮಗೆ ನಮ್ಮ ಪಕ್ಕದಲ್ಲಿ ಊರಲ್ಲಿರುವಂಥ ನಮ್ಮ ಲಾಟಿಮೇಟ್ನವರು ಕೂಡ ಇಲ್ಲೇ ಇದ್ದಾರೆ. ನಮಗೆ ಏನಂತ ಹೇಳಿದ್ರೆ ನಮ್ಮ ಕಷ್ಟ ಗೊತ್ತಿರುತ್ತೆ. ನಾವು ಸಮಾಜದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವರು ಈಗ ಹಾಕಿ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ.
ಪೂರ್ವ ನಿಯೋಜಿತ ಖಾಸಗಿ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಕೂಟುಹೊಳೆಯಲ್ಲಿ ಮೃತನಾದ ನವೋದಯ ಶಾಲೆಯ ವಿದ್ಯಾರ್ಥಿ ಅಮಿತ್ ಮನೆಗೆ ಬಂದು ಕುಟುಂಬಕ್ಕೆ ಸಾಂತ್ವನ ಹೇಳುವ ಮೂಲಕ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ ಮಾನವೀಯತೆ ಮೆರೆದಿದ್ದಾರೆ. ಶುಕ್ರವಾರ ಸಂಜೆ ಬೆಂಗಳೂರಿನಲ್ಲಿ ಸೆಮಿನಾರ್ ಒಂದರಲ್ಲಿ ಡಾಕ್ಟರ್ ಮಂತರಗೌಡ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲು ಕಾರ್ಯಕ್ರಮ ನಿಗದಿಯಾಗಿತ್ತು. ಆ ಸಮಯದಲ್ಲಿ ಕಳೆದ 3 ದಿನಗಳಿಂದ ನವೋದಯ ಶಾಲೆಯಿಂದ ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಅಮಿತ್ನ ಶವ ಪತ್ತೆಯಾಯಿತು. ವಿಷಯ ತಿಳಿದ ಡಾಕ್ಟರ್ ಮಂತರಗೌಡ ಅವರು ಪೂರ್ವ ನಿಯೋಜಿತ ಕಾರ್ಯಕ್ರಮದ ಆಯೋಜಕರಿಗೆ ಸಂದೇಶ ಪತ್ರವನ್ನು ರವಾನಿಸಿ ಮಡಿಕೇರಿಗೆ ಆಗಮಿಸಿ ಮೃತ ಅಮಿತ್ ಪೋಷಕರಿಗೆ ಸಾಂತ್ವನ ಹೇಳಿ ವೈಯಕ್ತಿಕ ನೆರವನ್ನು ನೀಡಿದರು. ಈಗಲೂ ಮಕ್ಕಳಿಗೆ ಅತಿ ಧೈರ್ಯ ಬಂದ್ಬಿಟ್ಟೈತೆ. ಅವನಿಗೆ ನೀರು ಅಂತ ಹೇಳಿದ್ರೆ ಕಂಡ್ರೆ ಹೆದರಿಕೆ, ನೀರು ಅಂತ ಹೇಳಿದ್ರೆ ಅವನಿಗೆ ಹೆದರಿಕೆ. ನಾನು ತಲಕಾವರಿಗೆ ಹೋದ್ರೆ ಅಲ್ಲಿ ಹೋಗಿಬಿಟ್ಟು ಮಕ್ಕಳು ಇಲ್ಲಿ ರಷ್ಯಾದಲ್ಲಿ ಏನು ಓದ್ತಾವ್ರೆ? ಅವಳು MBBS ರಷ್ಯಾ ಯಾವ ಯೂನಿವರ್ಸಿಟಿ? ಕೆಮರು ಅಂತ ಯೂನಿವರ್ಸಿಟಿ. ನಾನು ನಿಮ್ಮ ಹತ್ರ ಒಂದ್ಸಲ ಹೇಳಿದ್ದೆ. ಗ್ರಾಮೀಣ ಭಾಗದಿಂದ ತಾಲೂಕು ಕಚೇರಿಗೆ ಬರುವ ರೈತರಿಗೆ ವಿಳಂಬ ಮಾಡದೆ ಕೆಲಸವನ್ನು ಮಾಡಿಕೊಡುವಂತೆ ಸಿಬ್ಬಂದಿಗಳಿಗೆ ಸೂಚಿಸಬೇಕೆಂದು ಸೋಮವಾರಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕೊತ್ನಳ್ಳಿ ಅವರು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದ್ದಾರೆ. ತಾಲೂಕು ಕಚೇರಿಯಲ್ಲಿ ಶನಿವಾರ ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರೊಂದಿಗೆ ನಡೆಸಿದ ಸಭೆಯಲ್ಲಿ ಅವರು ಮಾತನಾಡಿದರು. ಸಿಬ್ಬಂದಿಗಳು ಕೇಂದ್ರ ಸ್ಥಳದಲ್ಲೇ ಇದ್ದುಕೊಂಡು ಕಾರ್ಯನಿರ್ವಹಿಸಬೇಕು. ಇಲ್ಲ ಸಲ್ಲದ ಕಾರಣಗಳನ್ನು ಕೊಟ್ಟು ರೈತರನ್ನ ಕಚೇರಿಗೆ ಅಲೆದಾಡಿಸಬಾರದೆಂದು ಹೇಳಿದರು. CND ಭೂಮಿ ಎಂಬುದೇ ಕಂದಾಯ ಇಲಾಖೆ ಅಧಿಕಾರಿಗಳ ಸೃಷ್ಟಿಯಾಗಿದೆ. ಸಾವಿರಾರು ಎಕರೆ ಕೃಷಿ ಭೂಮಿಯನ್ನು ಸೇರಿಸಿಕೊಂಡು CND ಭೂಮಿ ಅಂತ ವರ್ಗೀಕರಣ ಮಾಡಿ ಸರ್ಕಾರಕ್ಕೆ ಮಾಹಿತಿ ನೀಡಿದ್ದಾರೆ. ಸ್ಥಳ ಪರಿಶೀಲನೆ ಮಾಡದೆ ಸರ್ವೆ ನಡೆಸದೆ ಕಚೇರಿಯಲ್ಲಿ ಕುಳಿತುಕೊಂಡು ಅವೈಜ್ಞಾನಿಕ ವರದಿ ನೀಡಿರುವ ಪರಿಣಾಮ ಈಗ ಅದೇ ದಾಖಲೆಯಾಗಿದೆ ಎಂದರು. ಪೇಪರಲ್ಲಿ ಬಂದಿದ್ದು ಏನಿದೆ ಅದರ ಬಗ್ಗೆ ನಾವು ಗೊತ್ತಿಲ್ಲ, ಪತ್ರಕರ್ತರು ಹೇಳಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ಎಲ್ಲರೂ ನಾವು ನಿಜ ಅಂತ ಹೇಳಿ ಒಪ್ಕೊಳ್ಳೋದಕ್ಕಾಗಲ್ಲ. ಸರ್ ಅಲ್ಲಿ ರಿಸರ್ವ್ ಫಾರೆಸ್ಟ್ ಇದೆಲ್ಲ ಬರೋದ್ರಿಂದ ಅಷ್ಟು ಸುಲಭ ಇಲ್ಲ ಸರ್. ಸುಬ್ರಹ್ಮಣ್ಯ ಕೊಡುತ್ತೆ ಅಂತ ಎಲ್ಲೋ ಒಂದು ಯಾವ ಆರ್ಟಿಕಲ್ ಬಂದಿರ್ಬೋದು, ಆದರೆ ದಯವಿಟ್ಟು ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ತುಂಬ ವೈದ್ಯಕೀಯ ಸಿಬ್ಬಂದಿದ್ದು ಸರ್ಕಾರದಿಂದ ಇಷ್ಟು ಜನ ಇರಬೇಕಂತ ಹೇಳುವಂಥದ್ದು ಇದೆ. ಆ ಸುತ್ತೋಲೆ ಇದ್ರೂ ಒಂದು ಸ್ಕ್ಯಾನಿಂಗ್ ವ್ಯವಸ್ಥೆ, ನೀವು ಒಂದು ಸ್ಕ್ಯಾನ್ ಮಾಡಬೇಕಂತ ಹೇಳಿದರೆ ನಮ್ಮನ್ನು ಬೇರೆ ಕಡೆಗೆ CT ಸ್ಕ್ಯಾನ್ ಬಿಡಿ ಸರ್, MRI ಬಿಡಿ, ಸ್ಕ್ಯಾನಿಂಗ್ ಒಂದು ಅಟ್ಲೀಸ್ಟ್ ಏನಾದ್ರು ಈಗ ಪ್ರೆಗ್ನೆಂಟ್ ಇರ್ತಾರೆ ಮಕ್ಕಳು ಏನಂತ ಹೇಳಿದರೆ ಇಲ್ಲಿಂದ ಎಲ್ಗೋ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಜೊತೆಗೆ ಏನೋ ಸಮಸ್ಯೆಗಳಾದ ಹಿರಿಯೋರು ಇರ್ತಾರೆ, ಅವ್ರನ್ನ ಕರ್ಕೊಂಡು ಹೊರಗಡೆ ಹೋಗ್ಬೇಕಾದಂಥ ಪರಿಸ್ಥಿತಿ ಇದೆ. ಸ್ಕ್ಯಾನಿಂಗ್ಗೆ ಅಲ್ಟ್ರಾಸೌಂಡ್ಗೆ ಬೇಕಾದಂಥ ಎಲ್ಲ ವ್ಯವಸ್ಥೆ ಇದೆ. ಅದಕ್ಕೆ ಬೇಕಾದಂಥ ರೇಡಿಯಾಲಜಿಸ್ಟ್ ಇಲ್ಲ. ನಾವು ಶಾಸಕರ ಹತ್ರ ಮನವಿ ಮಾಡಿದ್ವಿ, ಅವರು ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದು ಇಲ್ಲಿ ತನಕ ಕಾರ್ಯರೂಪ ಇದ್ರ ಬಗ್ಗೆ ನೀವು ಸ್ಥಳದಲ್ಲಿ ಹೋಗಿ ಕೆಲಸನ ಇನ್ನೂ ತಗೊಂಡಿಲ್ಲ. ಆದರೆ ಇಲ್ಲಿ ಒತ್ತಡಗಳಿರ್ಬೋದು, ನಿಮಗೆ ಅವ್ರ ಹತ್ರನೇ ಕೆಲಸ ತಗೊಳ್ಳುವಂಥದ್ದು ಇರ್ಬೋದು. ಆದಷ್ಟು ಬೇಗ ತುಂಬ ವರ್ಷಗಳಿಂದ ಇಲ್ಲಿ ಇರುವಂಥವ್ರನ್ನ ಬದಲಾವಣೆ ಮಾಡದೇ ಇದ್ರು ಇರೋರ ಜೊತೆ ಕೆಲಸ ತಗೊಳ್ಳಿ ಅಂತ ಹೇಳಿ ಮತ್ತೆ ಜನರಿಗೆ ಅಲಿಸುವಂಥ ಕೆಲಸ. ನಾನು ಬಂದ ಮೇಲೆ ನೋಡಿ ಆಟೋ ಚೇಂಜ್ ಆಗುವಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿಲ್ಲ. ನಿಮಗೆ ಸೂಕ್ಷ್ಮವಾಗಿ ಹೇಳಬೇಕಂದ್ರೆ ಅಂಥ ವಿಚಾರಗಳೆಲ್ಲ ಇದೆ ನಮ್ಮ ಇದರಲ್ಲಿ ತಾಲೂಕು ಹಾಸ್ಪಿಟಲಲ್ಲಿ. ಆ ಚೇಂಜ್ ಓವರ್ ಸ್ವಿಚ್ನ ಒಂದು ಹೋಗಿ ಚೇಂಜ್ ಮಾಡೋದಕ್ಕಿಂತ ಆಟೋ ಸ್ವಿಚ್ನ ಹಾಕೊಳ್ಳುವಂಥ ಕೆಲಸಗಳು ಒಂದು ನೀವು ಇದನ್ನು ಖುದ್ದಾಗಿ ಒಂದು ಪರಿಶೀಲನೆ ಮಾಡಿ, ಅದು ತುಂಬ ಹೆಲ್ಪ್ ಆಗುತ್ತೆ ಜನರಿಗೆ. ಎಲ್ಲೋ ಆಕ್ಸಿಜನ್ ಅಲ್ಲಿ ಇರ್ತಾರೆ, ಅರ್ಜೆಂಟಿಗೆ ಬೇಕಾಗುತ್ತೆ. ಡಯಾಲಿಸಿಸ್ ನಿಮಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗುತ್ತೆ. ಕರೆಂಟ್ ಕಟ್ ಆಫ್ ಆದಾಗ ನಿಮಗೆ ಹೋಗಿ ಚೇಂಜ್ ಮಾಡಬೇಕಾದ ವ್ಯವಸ್ಥೆಗಳು. ಮತ್ತೆ ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ ₹500 ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ LED ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ.
ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure. $60153611. Shades Family Saloon, Madikeri. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಅಪ್ಪಟ ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ZRN ಕಾವೇರಿ ಸಿಲ್ಕ್. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. SLV Promax, SLV Corn Mix and Corn Products, Kushalnagar. German technology, solid cement blocks, interlocking paver blocks, RMC and boom pumps, M-sand, all types of jelly stones and building materials. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕೆ, ಕಾಂಪ್ಲೆಕ್ಸ್ ಮಳಿಗೆಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ, ಬೃಹತ್ ಕಟ್ಟಡಗಳ ನಿರ್ಮಾಣಕ್ಕೆ ಬೇಕಾಗುವ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ಸದೃಢ ಕಟ್ಟಡಗಳ ಉತ್ತಮ ವಿನ್ಯಾಸಕ್ಕೆ ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಪಾರ್ಕ್ಗಳಿಗೆ, ಕಾಫಿ ಡ್ರೈಯಿಂಗ್ ಯಾರ್ಡ್ಗಳಿಗೆ, ಮನೆಗಳ ಅಂಗಳಕ್ಕೆ ಹಾಸಲು ಇಂಟರ್ಲಾಕ್ ಪೇವರ್ಸ್, ಎತ್ತರದ ಬೃಹತ್ ಕಟ್ಟಡಗಳ ಕಾಂಕ್ರೀಟ್ ಕಾಮಗಾರಿಗಳಿಗೆ ಅಗ್ರ ಗುಣಮಟ್ಟದ ರೆಡಿ ಮಿಕ್ಸ್ ಕಾಂಕ್ರೀಟ್ ರೂಮ್ಗಳು, ಕಾಮಗಾರಿಗಳಿಗೆ ಬೇಕಾಗುವ M-sand ಸೇರಿದಂತೆ ಎಲ್ಲಾ ಕಟ್ಟಡ ಸಾಮಗ್ರಿಗಳು ರಿಯಾಯಿತಿ ದರದಲ್ಲಿ ನಿಮ್ಮ ಸಮಯಕ್ಕೆ ಲಭ್ಯ. ಎಲ್ಲಾ ಮಾದರಿಯ ಜಲ್ಲಿ ಕದಗಳು, ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಇಂಟರ್ಲಾಕ್ ಬ್ಲಾಕ್ಸ್, M-sand ಮತ್ತಿತರ ಕಟ್ಟಡ ಸಾಮಗ್ರಿಗಳು ಶೀಘ್ರದಲ್ಲೇ ಕಾಮಗಾರಿ ನಡೆಯುವ ಸ್ಥಳಕ್ಕೆ ತಲುಪಿಸಲಾಗುವುದು. ಜರ್ಮನ್ ತಂತ್ರಜ್ಞಾನ, ಹೈಟೆಕ್ ಯಂತ್ರೋಪಕರಣಗಳಿಂದ ಕಡಿಮೆ ಅವಧಿಯಲ್ಲಿ ಆಧುನಿಕ ವಿನ್ಯಾಸದ ಸದೃಢ ಕಟ್ಟಡಗಳ ನಿರ್ಮಾಣ. ನುರಿತ ತಜ್ಞರಿಂದ ಆಧುನಿಕ ವಿನ್ಯಾಸದ ಪರಿಪೂರ್ಣ ಕಾಮಗಾರಿಗಳಿಗಾಗಿ ಭೇಟಿ ನೀಡಿ. SLV Promax, SLV Corn Mix and Corn Products, Kushalnagar. Contact 9632927377, 9606990080. SLV Promax, Corn Mix and Corn Products, Kushalnagar. ಕೊಡಗು ದೇಶ ಎಂಬ ವಾಟ್ಸಪ್ ಗ್ರೂಪ್ನಲ್ಲಿ ಕೂರ್ಗಿ ಎಂಬ ಹೆಸರನ್ನು ಬಳಸಿಕೊಂಡಿರುವ ವ್ಯಕ್ತಿಯು ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಚಿತ್ರವನ್ನು ಒಳಗೊಂಡಂತೆ ಅವಹೇಳನಕಾರಿ ಮತ್ತು ನಿಂದನೀಯ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾನೆ. ಈ ಪೋಸ್ಟಿಗೆ ಸಂಬಂಧಪಟ್ಟಂತೆ ಮಡಿಕೇರಿ ಗ್ರಾಮಾಂತರ ಮಂಡಲ ಬಿಜೆಪಿ ಯುವ ಅಧ್ಯಕ್ಷ ಚೇತನ್ ಬಂಗೇರ ಮತ್ತು ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಪೋಸ್ಟನ್ನು ಹಾಕಿದ ವ್ಯಕ್ತಿ ಮತ್ತು ಕೊಡಗು ದೇಶ ಗುಂಪಿನ ನಿರ್ವಾಹಕ ಅನಿಲ್ ಅಪ್ಪಣ್ಣ ಟೀಕೆ ಇವರ ವಿರುದ್ಧ ದೂರನ್ನು ದಾಖಲಿಸಿ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ.
ಈ ಸಂದರ್ಭ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಿನೋದ್, ಮಡಿಕೇರಿ ನಗರ ಯುವ ಮೋರ್ಚಾ ಅಧ್ಯಕ್ಷ ಸಜ್ಜನ್ ಪೂಣಚ್ಚ, ಜಿಲ್ಲಾ ಯುವ ಮೋರ್ಚಾದ ಸದಸ್ಯ ಭರತ್ ರೈ ಪಾಲ್ಗೊಂಡಿದ್ದರು. ಟ್ರ್ಯಾಕ್ಟರ್ ನಿಯಂತ್ರಣ ತಪ್ಪಿದ ಹಿನ್ನೆಲೆ ಅಪಘಾತ ಸಂಭವಿಸಿ ಟ್ರ್ಯಾಕ್ಟರ್ನಿಂದ ಚಕ್ರದಡಿಗೆ ಸಿಲುಕಿ ಟ್ರ್ಯಾಕ್ಟರ್ ಚಾಲಕ ದಾರುಣವಾಗಿ ಮೃತಪಟ್ಟ ಘಟನೆ ದಾಪಕ್ಲು ಕೈಕಾಡು ಮುಖ್ಯ ರಸ್ತೆಯ ಬೇತು ಗ್ರಾಮದ ರಸ್ತೆ ತಿರುವಿನಲ್ಲಿ ಶುಕ್ರವಾರ ರಾತ್ರಿ ನಡೆದಿದೆ. ಕೈಕಾಡು ಮೂಕಂಡ ಬಾಣೆ ಪೈಸಾರಿ ನಿವಾಸಿಗಳಾದ ರಾಮು ಮತ್ತು ಸರಸು ದಂಪತಿಗಳ ಪುತ್ರ ನರೇಂದ್ರ ಮೃತ ದುರ್ದೈವಿ. ದಾಪಕ್ಲು ಪಟ್ಟಣದಿಂದ ಟ್ರ್ಯಾಕ್ಟರ್ ಚಲಾಯಿಸಿಕೊಂಡು ಕೈಕಾಡು ಗ್ರಾಮದಲ್ಲಿರುವ ತನ್ನ ನಿವಾಸಕ್ಕೆ ತೆರಳುವ ಸಂದರ್ಭ ನಿಯಂತ್ರಣ ತಪ್ಪಿ ಟ್ರ್ಯಾಕ್ಟರ್ ರಸ್ತೆ ಬದಿಯ ಮರಕ್ಕೆ ಅಪ್ಪಳಿಸಿ ಅಪಘಾತದ ರಭಸಕ್ಕೆ ಟ್ರ್ಯಾಕ್ಟರ್ನಿಂದ ಆಯತಪ್ಪಿ ಕೆಳಗೆ ಬಿದ್ದ ಚಾಲಕ ನರೇಂದ್ರ ಟ್ರ್ಯಾಕ್ಟರ್ನ ಮಧ್ಯಭಾಗದ ಚಕ್ರದಡಿಗೆ ಸಿಲುಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ದಾಪಕ್ಲು ಠಾಣಾಧಿಕಾರಿ ಮಂಜುನಾಥ್ ಹಾಗೂ ಸಿಬ್ಬಂದಿಗಳು ಸ್ಥಳೀಯರ ಸಹಕಾರದಿಂದ ಟ್ರ್ಯಾಕ್ಟರ್ನ ಚಕ್ರದಡಿಗೆ ಸಿಲುಕಿದ್ದ ನರೇಂದ್ರನ ಮೃತದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಮಡಿಕೇರಿ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ರು. ಘಟನೆ ಸಂಬಂಧ ನಾಪಕ್ಲು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಅದು ಹೋಗಿ ನೀವು ಹೋಗ್ಬಿಡಿ. ಕಟ್ಟಿ ಕರದೆ ಹೋಗಿ ವಿಡಿಯೋ ಶುರು ಮಾಡಿರಲ್ಲ ಗಣೇಶ. ಮಡಿಕೇರಿಯ ಡಾಕ್ಟರ್ ಅಂಬೇಡ್ಕರ್ ಭವನದ ಎದುರು ಅಳವಡಿಸಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವಿದ್ದ ಬ್ಯಾನರ್ ಮತ್ತು ಅಂಬೇಡ್ಕರ್ ಬುದ್ಧ ಸಹಿತ ಹಿರಿಯ ಚೇತನರ ಭಾವಚಿತ್ರಗಳಿದ್ದ ಮತ್ತೊಂದು ಬ್ಯಾನರ್ ಅನ್ನು ಸುಟ್ಟ ಪ್ರಕರಣವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಸಂಚಾಲಕಿ ಗಾಯತ್ರಿ ನರಸಿಂಹ ತಿಳಿಸಿದ್ದಾರೆ. ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದಲ್ಲಿ ನ್ಯಾಯ ಕೋರಿ ಪ್ರತಿಭಟನೆ ನಡೆಸುವ ಹಕ್ಕನ್ನು ಎಲ್ಲರಿಗೂ ಸಂವಿಧಾನ ನೀಡಿದೆ. ಡಾಕ್ಟರ್ ಅಂಬೇಡ್ಕರ್ ಭವನದ ವಿಚಾರವಾಗಿ ವಿವಿಧ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದು, ಇದರ ಭಾಗವಾಗಿ ಬ್ಯಾನರ್ ಅನ್ನು ಅಳವಡಿಸಲಾಗಿತ್ತು. ಹೋರಾಟವನ್ನು ಹತ್ತಿಕ್ಕುವ ಸಲುವಾಗಿ ಕಿಡಿಗೇಡಿಗಳು ಬ್ಯಾನರ್ ಅನ್ನು ಸುಟ್ಟು ಹಾಕಿರುವುದು ಖಂಡನೀಯವೆಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅರೆಭಾಷೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಅದರ ಬೆಳವಣಿಗೆಯಲ್ಲಿ ಗಣನೀಯ ಸಾಧನೆ ಮಾಡಿದ 6 ಮಂದಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅರೆಭಾಷೆ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ ಅವರು ಈ ಕುರಿತು ಮಾಹಿತಿಯನ್ನು ನೀಡಿ 2022ನೇ ಸಾಲಿನ ಗೌರವ ಪ್ರಶಸ್ತಿಯಿಂದ ಸಂಶೋಧನೆ ಮತ್ತು ಅರೆಭಾಷೆ ಸಾಹಿತ್ಯ ಕ್ಷೇತ್ರದ ಸಾಧನೆಗಾಗಿ ಕೊಡಗಿನ ಡಾಕ್ಟರ್ ಕಾವೇರಿ ಮನೆ ಬೋಜಪ್ಪ, ಅರೆಭಾಷೆ ಮತ್ತು ಸಂಸ್ಕೃತಿಯ ಸೇವೆಗಾಗಿ ತುಂತಜೆ ವೆಂಕಟೇಶ್,
ಮತ್ತು ಶಿಕ್ಷಣ ಮತ್ತು ವೈದ್ಯಕೀಯ ಸೇವೆಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಡಾಕ್ಟರ್ ಕೆ.ವಿ. ಚಿದಾನಂದ್ ಅವರು ಪಡೆದುಕೊಂಡಿದ್ದಾರೆಂದರು. 2023ನೇ ಸಾಲಿನ ಗೌರವ ಪ್ರಶಸ್ತಿಗೆ ಅರೆಭಾಷೆ ಸಾಹಿತ್ಯ ಮತ್ತು ಶೈಕ್ಷಣಿಕ ಸೇವೆಗಾಗಿ ಕೊಡಗಿನ ಕುಯಿಂತೋಡು ದಾಮೋದರ, ಅರೆಭಾಷಾ ಅಧ್ಯಯನ ಮತ್ತು ಸಂಶೋಧನೆಗಾಗಿ ದಕ್ಷಿಣ ಕನ್ನಡದ ಎ.ಕೆ. ಹಿಮಕರ ಮತ್ತು ಅರೆಭಾಷಾ ಸಾಧನೆ ಮತ್ತು ಕಲಾ ಪೋಷಕರ ನೆಲೆಯಲ್ಲಿ ಕೊಡಗಿನ ಕೂಡಕಂಡಿ ಕಾವೇರಮ್ಮ ಸೋಮಣ್ಣ ಅವರು ಆಯ್ಕೆಯಾಗಿದ್ದಾರೆಂದು ತಿಳಿಸಿದರು. ಪ್ರಶಸ್ತಿ ಪ್ರದಾನ ಸಮಾರಂಭ ಫೆಬ್ರವರಿ 28ರಂದು ನಗರದ ಗೌಡ ಸಮಾಜದ ಸಭಾಂಗಣದಲ್ಲಿ ನಡೆಯಲಿದ್ದು, ಸಮಾರಂಭದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ, ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ, ವಿರಾಜಪೇಟೆ ಶಾಸಕರಾದ ಎ.ಎಸ್. ಪೊನ್ನಣ್ಣ, ಸಂಸದ ಯದುವೀರ್ ಅವರು ಪಾಲ್ಗೊಳ್ಳಲಿದ್ದಾರೆಂದು ಮಾಹಿತಿಯನ್ನು ನೀಡಿದರು. ಗೋಷ್ಠಿಯಲ್ಲಿ ಅಕಾಡೆಮಿ ಸದಸ್ಯರಾದ ಪೂಲಕಂಡ ಸಂದೀಪ್ ಹಾಗೂ ಪೊಂದಚ್ಚನ ಮೋಹನ್ ಪಾಲ್ಗೊಂಡಿದ್ದರು. ಕುರಿತಾಗಿ ಬಹಳಷ್ಟು ಸೇವೆಯನ್ನ ಸಲ್ಲಿಸಿದ ಕಾರಣ ಹಿರಿಯರಾದ ಕಾವೇರಿ ಮನೆ ಭೋಜಪ್ಪಗೌಡರಿಗೆ ನಾವು ಸನ್ಮಾನ ಗೌರವ ಪ್ರಶಸ್ತಿಯನ್ನು 2022ಕ್ಕೆ 22ರ ಗೌರವ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅದೇ ರೀತಿ ಕುಂತಜೆ ಗಣೇಶ್ ಅವರು ವೆಂಕಟೇಶ್ ಅವರಿಗೆ 2 ಹೆಸರಿದೆ. ಕುಂತಜೆ ವೆಂಕಟೇಶ್ ಮತ್ತು ಗಣೇಶ್ ಅರೆಭಾಷೆ ಮತ್ತು ಸಾಂಸ್ಕೃತಿಕ ಸೇವೆಗಾಗಿ ಅವರನ್ನು ಗುರುತಿಸಿ ನಾವು ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ಕೆ.ವಿ. ಚಿದಾನಂದ ಅವರು ವೈದ್ಯಕೀಯ ಶಿಕ್ಷಣ ಮತ್ತು ವೈದ್ಯಕೀಯ ಆ ಕ್ಷೇತ್ರದಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿದವರು. ಅವರು ಕುರುಜಿ ವೆಂಕಟರಮಣಗೌಡ ಅವರ ಸುಪುತ್ರರಾಗಿ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಪ್ರಸ್ತುತ ಅಧ್ಯಕ್ಷರಾಗಿ ಅವರು ಬಹಳಷ್ಟು ಶಿಕ್ಷಣ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಬಡವರ ಬಗ್ಗೆ ಅತೀವ ಕಾಳಜಿರ್ತಕ್ಕಂಥ ಡಾಕ್ಟರ್ ಕೆ.ವಿ. ಚಿದಾನಂದರನ್ನು ನಾವು 2022ರ ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಿ ಅವರಿಗೆ ಗೌರವ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ 2023ಕ್ಕೆ ಕುಯಿಂತೋಡು ದಾಮೋದರ ಅವರಿಗೆ ಅವರ ಅರೆಭಾಷೆ ಸಾಹಿತ್ಯ ಮತ್ತು ಶೈಕ್ಷಣಿಕ ಸೇವೆಯನ್ನು ಮನಗಂಡು ಅವರಿಗೆ ನಾವು ಈ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ. ಅದೇ ರೀತಿ ಎ.ಕೆ. ಹಿಮಕರ್ ಅವರು ಅಧ್ಯಯನ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಬಹಳಷ್ಟು ಸಂಶೋಧನೆಯನ್ನು ಮಾಡಿದ್ದಾರೆ, ಪುಸ್ತಕವನ್ನು ಬರೆದಿದ್ದಾರೆ. ಬೇರೆ ಬೇರೆ ಚಟುವಟಿಕೆಯಲ್ಲಿ ಅವರು ಅರೆಭಾಷೆಗೆ ಬಹಳಷ್ಟು ಸೇವೆಯನ್ನು ಸಲ್ಲಿಸುವ ಕಾರಣ ಅವರನ್ನು ಸಹ ಗುರುತಿಸಿ ಈ ಒಂದು ಗೌರವ ಪ್ರಶಸ್ತಿಯನ್ನು ಅವರಿಗೆ ನೀಡ್ತಾ ಇದ್ದಾರೆ. ಅದೇ ರೀತಿ ಶ್ರೀಮತಿ ಕೂಡಕಂಡಿ ಕಾವೇರಮ್ಮ ಸೋಮಣ್ಣ ಅವರು ಈ ಭಾಗದವರು, ಮಡಿಕೇರಿಯವರು, ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಮಾಡಿ ಅರೆಭಾಷೆಗೆ ಬಹಳಷ್ಟು ಸಹಕಾರವನ್ನು ನೀಡಿದವರು. ಅದೇ ರೀತಿ ಅವರು ಒಂದು ಸಾಧಕಿಯಾಗಿ ಅವರು ಬೇರೆ ಬೇರೆ ಕಲಾ ಕ್ಷೇತ್ರದಲ್ಲಿ ಪ್ರೋತ್ಸಾಹಕರಾಗಿ ನಾವು ಅರೆಭಾಷೆಗೆ ಬೆನ್ನುಹುರಿ ಅಪಘಾತಕ್ಕೆ ಒಳಗಾದ ದಿವ್ಯಾಂಗರಿಗೆ ದಕ್ಷಿಣ ಕನ್ನಡದ ಬೆಳ್ತಂಗಡಿಯ ಸೇವಾ ಭಾರತಿ ಸಂಸ್ಥೆ ವತಿಯಿಂದ ಮಡಿಕೇರಿಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಜಾಗೃತಿ ಶಿಬಿರ ಮತ್ತು ಗಾಲಿಕುರ್ಚಿ ಜಾಥಾ ನಡೆಯಿತು. ಮಡಿಕೇರಿಯ ವಿಕಾಸ್ ಜನಸೇವಾ ಟ್ರಸ್ಟ್ ಆಶ್ರಮ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೊಡಗು ಶಾಖೆ ಮತ್ತು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬೋಧಕ ಆಸ್ಪತ್ರೆಯ ಸಹಯೋಗದಲ್ಲಿ ನಗರದ ಅಶ್ವಿನಿ ಆಸ್ಪತ್ರೆಯಲ್ಲಿ 3 ದಿನಗಳ ಕಾಲ ಶಿಬಿರವನ್ನು ನಡೆಸಲಾಗಿದ್ದು, ಜನಸಾಮಾನ್ಯರಿಗೆ ಬೆನ್ನುಹುರಿ ಅಪಘಾತದ ಬಗ್ಗೆ ಅರಿವು ಮೂಡಿಸಲು ಮತ್ತು ಬೆನ್ನುಹುರಿ ಅಪಘಾತಕ್ಕೆ ಒಳಗಾದ ದಿವ್ಯಾಂಗರನ್ನು ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದಾಗಿ ಗಾಲಿ ಕುರ್ಚಿ ಜಾಥಾವನ್ನು ನಡೆಸಲಾಯಿತು. ಈ ಸಂದರ್ಭ ಸೇವಾ ಭಾರತಿ ಖಜಾಂಚಿ ಹಾಗೂ ಸೇವಾಧಾಮ ಸಂಸ್ಥೆಯ ಸ್ಥಾಪಕ ಕೆ. ವಿನಾಯಕರಾವ್, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸ್ಥಾಯಿ ಸಮಿತಿ ಸದಸ್ಯ ಅಜಯ್ ಸೂದ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಸೇವಾಧಾಮ ಸೇವಾ ಭಾರತಿ ಕೊಡಗು ಜಿಲ್ಲೆ ಇದರ ಆಶ್ರಯದಲ್ಲಿ ಶ್ರೀ ಕಾವೇರಿ ಕೃಪಾ ವಿಶ್ವ ಕಲ್ಯಾಣ ಸೇವಾ ಸಂಸ್ಥೆ ರಿಜಿಸ್ಟರ್ಡ್, ಅಶ್ವಿನಿ ಆಸ್ಪತ್ರೆ ಮಡಿಕೇರಿ, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆ ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಕೊಡಗು ಶಾಖೆ, ವಿಕಾಸ್ ಜನಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಆಶ್ರಮ ಮಡಿಕೇರಿ ಇವುಗಳ ಸಹಕಾರದಲ್ಲಿ ಈಗಾಗಲೇ 7 ದಿನದ ಬೆನ್ನುಹುರಿ ಅಪಘಾತಕ್ಕೊಳಗಾದವರು ಯಶಸ್ವಿತ ಉಚಿತ ಆರೋಗ್ಯ ತಪಾಸಣೆ ಜಾಗೃತಿ ಶಿಬಿರ ನಡೆಯಲ್ಪಟ್ಟಿದೆ. ಹಾಗೆ ಇಂದು ರಾಜಸೇನೆಯಿಂದ ಮಡಿಕೇರಿ ರಾಜಬೀದಿಯಲ್ಲಿ
ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಐಸಿಡಿ, ಸಿಆರ್ಟಿಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿರಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 0821 2533 600. Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Tower, Koinur Road, Madikeri. Phone 9481056600 95351 Visit today Bakachi Resto Cafe. Fabins Family Restaurant, Veg and Non-Veg. Specialist in Kulimindri Biryani. Alvezal Tower, Koinur Road, Madikeri. Mobile 94810-56600 9535146181. Bakachi Resto Cafe. Fabins Family Restaurant. ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘದ ಮಡಿಕೇರಿ ತಾಲೂಕಿನ 3 ಸಾಮಾನ್ಯ ಮತ್ತು ಜಿಲ್ಲಾ ಮಟ್ಟದ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕಾಗಿ ಫೆಬ್ರವರಿ 16ರಂದು ಚುನಾವಣೆ ನಡೆಯಲಿದೆ. ಸುಮಾರು 9,000ಕ್ಕಿಂತಲೂ ಅಧಿಕ ಸದಸ್ಯರಿರುವ ಈ ಸಂಘದಲ್ಲಿ ಮತ ಚಲಾಯಿಸಲು ಕೇವಲ 487 ಮಂದಿಗೆ ಮಾತ್ರ ಅವಕಾಶ ಲಭಿಸಿರುವುದು ಹಾಸ್ಯಾಸ್ಪದ ಮತ್ತು ಸಂಘದ ಹಿನ್ನಡೆಗೆ ಸಾಕ್ಷಿಯಾಗಿದೆ ಎಂದು ಕೊಡಗು ಏಲಕ್ಕಿ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷ ಸೂದನ ಎಸ್ ಈರಪ್ಪ ಹಾಗೂ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಮಾಜಿ ನಿರ್ದೇಶಕ ಕಿಂಬುಡಿರ ಜಗದೀಶ್ ಆರೋಪಿಸಿದ್ದಾರೆ. ನಾವಿಬ್ಬರೂ ಸಂಘದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದು ಮಡಿಕೇರಿ ತಾಲೂಕಿನಲ್ಲಿ 221 ಅರ್ಹ ಸದಸ್ಯರು ಮಾತ್ರ ಇದ್ದಾರೆ. ಹಾಲಿ ಆಡಳಿತ ಮಂಡಳಿಯ ವೈಫಲ್ಯಗಳ ಕುರಿತು ಚಿಂತಿಸಿ ಫೆಬ್ರವರಿ 16ರಂದು ಮತದಾನ ಮಾಡಿ ಅಂತ ಮನವಿ ಮಾಡಿದ್ದಾರೆ. ನಗರದ ಅಂಬೇಡ್ಕರ್ ಭವನದ ಕುರಿತು ಅನಗತ್ಯ ಗೊಂದಲಗಳನ್ನು ಹುಟ್ಟುಹಾಕಿ ಹೋರಾಟಕ್ಕೆ ಮುಂದಾಗುವುದಕ್ಕೆ ಬದಲಾಗಿ ಅದನ್ನು ಕೈಬಿಟ್ಟು ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ದಲಿತ ಮುಖಂಡರು ಮುಂದಾಗಬೇಕೆಂದು ಮೂರ್ನಾಡಿನ ಜೈ ಭೀಮ್ ಯುವಕ ಸಂಘದ ಅಧ್ಯಕ್ಷರಾದ ಈರಾ ಸುಬ್ಬಯ್ಯ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ನಗರದ ಅಂಬೇಡ್ಕರ್ ಭವನಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಿರಾಧಾರ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಭವನವನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿಕೊಂಡು ಬರಲಾಗ್ತಾ ಇದ್ದು, ಸಮುದಾಯ ಬಾಂಧವರ ಕಾರ್ಯಕ್ರಮಗಳಿಗೆ, ಅಂಬೇಡ್ಕರ್ ಕುರಿತ ಸರ್ಕಾರಿ ಕಾರ್ಯಕ್ರಮಗಳಿಗೆ ಉಚಿತವಾಗಿ ಒದಗಿಸಲಾಗ್ತಾ ಇದೆ ಎಂದರು. ಮೂರ್ನಾಡು ಜೈ ಭೀಮ್ ಯುವಕ ಸಂಘದ ಉಪಾಧ್ಯಕ್ಷ ರಘು ಬೈರಾ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಒಳ್ಳೆಯ ಚಾರಿತ್ರ್ಯ ಕೂಡ ಕಂಡುಬರ್ತದೆ. ಯಾಕೆಂದ್ರೆ ನಾವು ಅವ್ರನ್ನ ಈಗ ಮುಂದೆ ನೋಡಿದವರಲ್ಲ, ನಾವು ಸಂಘದ ಒಂದು ಬಹಳ ವರ್ಷಗಳ ಹಿಂದಿನ ನಮಗೆ ಅವರು ಪರಿಚಯ ಇರೋದ್ರಿಂದ ಉತ್ತಮವಾದ ಒಂದು ನಡವಳಿಕೆ ಹಾಗೂ ಸಾಮಾಜಿಕ ಒಂದು ಕಾರ್ಯಕ್ರಮಗಳನ್ನು ಕೂಡ ಅವರು ತೋರಿಸಿಕೊಂಡಿದ್ದಾರೆ. ನಾವು ಪ್ರಸ್ತುತ ಆಡಳಿತ ಮಂಡಳಿಗೆ ಸಂಪೂರ್ಣ ಸಹಕಾರ ಕೂಡ ನೀಡ್ತಾ ಇದ್ದೇವೆ. ನಾವು ಇವತ್ತು ನಮ್ಮ ಸಂಘದ ವತಿಯಿಂದ ಹಾಗೂ ನಮ್ಮ ಮೂರ್ನಾಡು ಸುತ್ತಮುತ್ತಲ ನಮ್ಮ ಸಮುದಾಯದ ವತಿಯಿಂದ ನಾವು ತಿಳಿದುಕೊಳ್ತೀವಿ. ನಾವು ಈ ಒಂದು ಸಮುದಾಯ ಭವನದ ಅಧ್ಯಕ್ಷರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ನೀಡ್ತೀವಿ ಹಾಗೂ ನಾವು ಅವರೊಂದಿಗೆ ಯಾವತ್ತೂ ಕೂಡ ನಿಲ್ತೀವಿ ಅಂತೇಳಿ ನಾನು ಮುಖಾಂತರ ಎಲ್ಲರೂ ಸೇರಿಸ್ಕೊಂಡು ಆ ಒಂದು ಭವನಕ್ಕೆ ನಿರ್ಮಾಣಕ್ಕೆ ಯಾರೆಲ್ಲ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಅವರಷ್ಟು ಜನರು ಭವನಗಳು ನಿರ್ಮಾಣ ಆಗಬೇಕು, ಸಮುದಾಯಗಳಿಗೆ ಅನುಕೂಲ ಆಗುತ್ತದೆ, ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಸಮುದಾಯಗಳಿಗೆ ಸರ್ಕಾರಕ್ಕೆ ಉಚಿತಗೆಲ್ಲ ಕೊಡ್ತಾರಂತ ಸರ್ಕಾರದ ಕಾರ್ಯಕ್ರಮಗಳಿಗೆ ಸಮುದಾಯದವ್ರಿಗೆ ಕೊಡ್ಬೇಕಲ್ವಾ? ಸಮುದಾಯದವರು ಕೊಡ್ತಾರೆ. ಯಾವುದೇ ಒಂದು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಬೇರೆ ಸರ್ಕಾರಿ ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಅದಕ್ಕೆ ಹಣ ಅವಶ್ಯಕತೆ ಇಲ್ಲ.
ಅತ್ಯಂತ ಯಾವ? ಮನಂಬರದಲ್ಲಿ ಮಾಡೋಕ್ಕಾಗಲ್ಲ, ಸಮುದಾಯ ಜನರಿಗೆ ಅನ್ಯ ಸಮುದಾಯದವರಿಗೆ ಕಾರ್ಯಕ್ರಮಗಳಿಗೆ ಮಾತ್ರ ಹಣವನ್ನು ತಗೊಳ್ಳಿ. ನಾನು ಮಾತಾಡೋದು ಏನಂದರೆ, ಇವತ್ತು ಮಡಿಕೇರಿ ತಾಲೂಕಲ್ಲಿ ನಮ್ಮ ದಲಿತ ಜನಾಂಗದವರಿಗೆ ನಾನು ಹೇಳೋದಿಷ್ಟೇ, ನಾವು ಒಂದಾಗೋದ್ರೆ ನಾವು ಮಡಿಕೇರಿ ಆಗ್ತಿದ್ದಲ್ಲ 2 ಜನ ಒಂದೇ ಜನಾಂಗದವರು 2 ಕೈ ಹಾಕ್ತಾರೆ. ಏನು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಗಾಗ್ಬೋದು, ನಮ್ಮ ಸಮುದಾಯ ಭವನದರಾಗಿರ್ಬೋದು, ನಾವು ಕಚ್ಚಾಡ್ಬಾರ್ದು. ಇಡೀ ಪೇಪರೇ ಕೊಡೋ ಡಿಸ್ಟಿಕ್ನಲ್ಲಿ ಪ್ರಥಮವಾಗಿ ಇದು ನಾವು ನಮ್ಮ ಪೇಪರ್ನಲ್ಲಿ ಬರ್ತಾ ಇದ್ವಿ. ನಮಗೂ ಕೂಡ ಬೇಜಾರಾಗ್ತಕ್ಕಂಥ ವಿಷಯಗಳು. ಅಂಬತ್ತಿಯ ಶ್ರೀ ಚಾಮುಂಡೇಶ್ವರಿ ಪಾಷಾಣಮೂರ್ತಿ ದೇವಾಲಯದ 25ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ನೇಮೋತ್ಸವ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ಸಂಭ್ರಮದಿಂದ ಆಚರಿಸಲಾಯಿತು. ದೇವಾಲಯದಲ್ಲಿ ದೇವರಿಗೆ ವಾದ್ಯದೊಂದಿಗೆ ಅಭಿಷೇಕ ಪೂಜೆ ಹಾಗೂ ಅಲಂಕಾರ ಪೂಜೆ, ನಾಗಪೂಜೆ, ನಾಗಹೋಮ, ಆಶ್ಲೇಷ ಬಲಿ, ದುರ್ಗಾಪೂಜೆ, ದುರ್ಗಾಹೋಮ ನಡೆಯಿತು. ರಾತ್ರಿ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ನಂತರ ಪಂಜುರ್ಲಿ ಪಾಷಾಣಮೂರ್ತಿ ಹಾಗೂ ಗುಳಿಗೆ ದೇವರುಗಳ ನೇಮೋತ್ಸವ ಬೆಳಗಿನ ಜಾವದವರೆಗೆ ನಡೆಯಿತು. ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ದೇವಾಲಯದ ಆಡಳಿತ ಮಂಡಳಿಯ ಪ್ರಮುಖರಾದ ಕುಟ್ಟಂಡ ಸರಸ್ವತಿ ಹಾಗೂ ಲೋಕೇಶ್ ಮುತ್ತಪ್ಪ, ಖಜಾಂಚಿ ಉದ್ದಪಂಡ ಖುಷಿ ಅಯ್ಯಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆ ನಡೆಯಿತು.
ಕಾರ್ಯಕ್ರಮದಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ನಾಯಕ್ ಉದ್ಘಾಟಿಸಿ ಮಾತನಾಡಿ, ವಿಕಲಚೇತನರು ಸಮಾಜದಲ್ಲಿ ಗೌರವಯುತವಾದ ಜೀವನ ನಡೆಸಲು ಎಲ್ಲರಂತೆ ಅವರಿಗೂ ಬದುಕಲು ಅವಕಾಶ ಕಲ್ಪಿಸಬೇಕು. ಅವರಿಂದ ಸಮಾಜದ ಮುಖ್ಯವಾಹಿನಿಗೆ ತರಲು ಶ್ರಮಿಸಬೇಕು. ವಿಕಲಚೇತನರಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಒದಗಿಸಲು ಇಲಾಖಾ ಅಧಿಕಾರಿಗಳು ಮುಂದಾಗಬೇಕೆಂದು ಕರೆ ನೀಡಿದರು. ಹರೀಶ್ ಟಿಆರ್ ತಾಲೂಕು ಸಂಯೋಜಕರು, ತಾಲೂಕು ಪಂಚಾಯಿತಿ ಸೋಮವಾರಪೇಟೆ ಅವರು ಮಾತನಾಡಿ, ಕೂಡುಮಗ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ರೂಪಿಸಲಾಗಿರುವ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇದೇ ಸಂದರ್ಭ ಕೂಡುಮಗ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯೆ ಜಿ ಫಿಲೋಮಿನಾ, ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಾದ ಗೀತಾಂಜಲಿ, ಕೂಡಿಗೆ ವ್ಯಾಪ್ತಿಯ ಯೋಗೇಶ್, ಗ್ರಾಮ ಪಂಚಾಯಿತಿಯ ಅವಿನಾಶ್ ಪಾಲ್ಗೊಂಡಿದ್ದರು. ಎಲ್ಲ ರೀತಿಯ ವಿಕಲಚೇತನರಾಗಿದ್ದು 40%ಗಿಂತ ಕಡಿಮೆ ಇದ್ದು 40 ಮೇಲಿದ್ದು 75 ಒಳಗಡೆ ಇದ್ದರೆ 800 ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದೀವಿ. 75 ಮೇಲಿದ್ದರೆ 1400 ಕೊಡ್ತಾ ಇದ್ದೀವಿ. ಮಾನಸಿಕ ಅಸ್ವಸ್ಥತೆ ಮತ್ತು ಬುದ್ಧಿಮಾಂದ್ಯತೆ ಇದ್ದು 75 ಮೇಲಿದ್ದರೆ 2000 ರೂಪಾಯಿ ಕೊಡ್ತಾ ಇದ್ದೀವಿ. ಒಟ್ಟು 3 ರೀತಿಯಲ್ಲಿ ನಾವು ಪೆನ್ಷನ್ನ ಕೊಡ್ತಾ ಇದ್ದೀವಿ. ಮತ್ತು ರಿಯಾಯಿತಿ ದರದ ಬಸ್ ಪಾಸ್ ಅಂತಲೂ ಕೊಡ್ತಾ ಇದ್ದೀವಿ, ಉಚಿತ ಪಾಸ್ ಅಂತಲೂ ಕೊಡ್ತಾ ಇದ್ದೀವಿ. ಉಚಿತ ಪಾಸು ಫುಲ್ಲು ಬ್ಲೈಂಡ್ ಆಗಿರೋರಿಗೆ, ಯಾರಿಗೆ ಕಾಣಲ್ಲ ಅವ್ರಿಗೆ ಆಲ್ ಕರ್ನಾಟಕ ಫ್ರೀ ಪಾಸ್, ವರ್ಷಕ್ಕೆ 5 ರೂಪಾಯಿ ಕಟ್ಟೋದಷ್ಟೇ. ರಿಯಾಯಿತಿ ದರದ ಬಸ್ ಪಾಸ್ ಅಂದರೆ ಅವರನ್ನು ಬಿಟ್ಟು ಬೇರೆ ಉಳಿದಿದಂಥ ವಿಕಲಚೇತನರು 660 ರೂಪಾಯಿ ಕಟ್ಟಬೇಕು, 1 ವರ್ಷ 100 ಕಿಲೋಮೀಟ್ರ್ ಓಡಾಡ್ಕೋಬೋದು. ಈ ರೀತಿಯ ಬಸ್ ಪಾಸನ್ನು ಕೊಡ್ತಾ ಇದ್ದೀವಿ. ಮತ್ತು ಮಕ್ಕಳು ಯಾರು ಓದ್ತಾ ಇದ್ದಾರೆ ಅವರಿಗೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೀವಿ. ಮತ್ತು SLC ಮೇಲ್ಪಟ್ಟು ಓದ್ತಾ ಇರುವಂಥ ಕಾಣದಿರೋ ಮಕ್ಕಳು ಏನಾದ್ರು PUC ಡಿಗ್ರಿ ಓದ್ತಾ ಇದ್ರೆ ಅವ್ರಿಗೆ ಉಚಿತವಾಗಿ ಲ್ಯಾಪ್ಟಾಪನ್ನು ಕೊಡ್ತಾ ಇದ್ದೀವಿ. ಇಲ್ಲಿಂದ ಗೊತ್ತಿರಲ್ಲ ನಿಮಗೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅದನ್ನ ಹೇಳ್ಕೊಡ್ತಾರೆ. ಅದ್ರ ಬಗ್ಗೆ ಏನಾದ್ರು ಸಮಸ್ಯೆ ಇದ್ರೆ ನೀವು ಮುಕ್ತವಾಗಿ ಹೇಳ್ಬೋದು. ಹೇಳಿ ಆಯ್ತು, ಈಗ ನಿಮ್ಗೆ ಏನೇನು ಇದೆ ಅಂತ ಬೇಕಾದ್ರೆ ಹೇಳ್ಬಿಡ್ತೀನಿ. ಆಮೇಲೆ ಅದ್ರ ಬಗ್ಗೆ ಸಮಸ್ಯೆಗಳಿದ್ರೆ ನೀವು ಕೇಳಿ. ಬರೀ 600 ರೂಪಾಯಿ ಬರ್ತೈತಿ. 800 ರೂಪಾಯಿ ಅಲ್ಲ, 600 ಯಾರಿಗೆ ಬರ್ತಾ ಇದೆ? ಏನಾದ್ರು RD ಕಟ್ಟಿದ್ದೀರಾ ಪೋಸ್ಟ್ ಆಫೀಸಲ್ಲಿ? ಎಂಥದ್ದು ಇಲ್ಲ, ಏನೂ ಇಲ್ಲ. ಯಾಕೆ 600 ವರ್ಷ ನಮ್ಮ ಹೆಸರಿಗೆ ಬರ್ತಿತ್ತು, ಅದು ಹೆಂಗೆ ಅಂತ ಇಲ್ಲ, ನಿಮ್ಮ ಹೆಸರು ಬಿಟ್ಟು ಅವ್ರಿಗೆ ಹೋಗೋದಿಲ್ಲ. ಜಾಯಿಂಟ್ ಅಕೌಂಟ್ ಇದೆಯಾ? ಯಾವುದೂ ಇಲ್ಲ, ನಮ್ಮ ಒಂದೇ ಅಕೌಂಟ್ ಬುಕ್ ಕರ್ನಾಟಕ ಬೇರೆ ಯಾವ್ದು ಅಕೌಂಟ್ ಇಲ್ಲ. 10 ತಿಂಗಳು ಬಂದಿದೆ ಮನೆಯವರ ಅಕೌಂಟಿಗೆ ನನ್ನ ಪೆನ್ಷನು. 4 ತಿಂಗಳು ಬಂದಿಲ್ಲ, ಅದು ಹೆಂಗೆ ಹೋಯ್ತು ಅಂತ ಅಲ್ಲಿಗೆ ನಾಡು ಕಚೇರಿ ಆವಾಗ ಈಗ ಸರಿ ಆಯ್ತು. ಅದೇನಂತ ಅವ್ರನ್ನ ವಿಚಾರಿಸಿಬಿಟ್ಟು ಅವ್ರ ಹೆಸರು ಬರ್ಬೋದು. ನೀವು ಪಾಸ್ಬುಕ್ ತಂದ್ಕೊಡಿ ಮೇಡಮ್ಗೆ, ಚೆಕ್ ಮಾಡ್ಬಿಟ್ಟು ಬ್ಯಾಂಕ್ ಅವ್ರ ಹತ್ರ ಕೇಳ್ತಾರೆ. ಇಲ್ಲಿ ತಂದಿದ್ದೀನಿ. ಈಗ ಯಾರು ಈಗ ನೀವು ಒಂದು ಅರ್ಜಿ ಕೊಡಿ ಅಣ್ಣ, ಈ ತರ ಹಿಂಗಾಗಿದೆ ಅಂತ ಅರ್ಜಿ ಕೊಡಿ, ಎಷ್ಟು ತಿಂಗಳಿಂದ ಆಗಿದೆ ಅಂತ. ನಾವು ಇವ್ರ ಕಡೆಯಿಂದ ಇವ್ರಿಗೆ ರೆವಿನ್ಯೂ ಆಫೀಸ್ಗೆ ಲೆಟರ್ ಬರೀತೀವಿ. ಯಾವ ಬ್ಯಾಂಕ್ ಬರ್ತಾ ಇದೆ? ಕರ್ನಾಟಕ ಬ್ಯಾಂಕ್. ಇವತ್ತೇ ಒಂದು ಅರ್ಜಿ ಈಗ ಗಾನವಿನಲ್ಲಿ ಎಲ್ಲರೂ ಟೈಪ್ ಮಾಡಿಸ್ಬಿಟ್ಟು ನಿಮ್ದು ಅಕೌಂಟು, ನಿಮ್ದು ಡೀಟೇಲ್ ಏನು ನಿಮ್ದು ಇದಾಗಿದೆ, ಅಪ್ರೂವಲ್ ಆಗಿದೆ, ಹ್ಯಾಂಡಿಕ್ಯಾಪ್ಟ್ ಅಂತ ಪೆನ್ಷನ್ಗೆ ಅಪ್ರೂವಲ್ ಆಗಿದೆಯಲ್ಲ ಆ ಸರ್ಟಿಫಿಕೇಟು ಆರ್ಡರ್ ಕಾಪಿ ಇದೆಯಲ್ಲ ಅದನ್ನ ಜೆರಾಕ್ಸ್ ಮಾಡಿ ನಂಬರ್ ಬರ್ಕೊಟ್ರು, ಈ ನಂಬರ್ಗೆ ಅಕೌಂಟ್ ಹೋಗಿ ದುಡ್ಡು ಹೋಗಿದೆ ಅಂತ ಹೋಗಿ ವಿಚಾರಿಸಿಂತ ಅವರು ಸುಮ್ಮನೆ ಅಲ್ಲಿ ಡಬಲ್ ಗೇಮ್ ಮಾಡ್ತಾರೆ. ಆ ಪಿಂಚಣಿ ಕೊಡ್ಬೇಕಾದ್ರೆ ಏನಾದ್ರು ನೀವು ಏನಾದ್ರು ಸೇರಿಸ್ಕೊಟ್ಟಿದ್ರೆ ಅವ್ರದ್ದು ಲಿಂಕ್ ಮಾಡಿರ್ಬೋದು ಅಷ್ಟೇ, ಅಂದ್ರೆ ಸರಿ ಮಾಡ್ಬೋದು. ಏನಿಲ್ಲ ಅವ್ರಿಗೆ ಆಧಾರ್ ಕಾರ್ಡು, ಈ ಆರ್ಡರ್ ಕಾಪಿ, ಬ್ಯಾಂಕ್ ಪಾಸ್ಬುಕ್ ಇಷ್ಟು ತಗೊಂಡು ಜೆರಾಕ್ಸ್ ತಗೊಂಡು ನೋಡಿ ಬ್ಯಾಂಕ್ ಪಾಸ್ಬುಕ್ಗೆ ಇವ್ರ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ. ಇದರ ಮುಖ್ಯ ಉದ್ದೇಶ ಏನಂದ್ರೆ ನಿಮ್ನೆಲ್ಲ ಸಬಲೀಕರಣ ಮಾಡೋ ಉದ್ದೇಶ ಮೊದಲು, ಮತ್ತೆ ಪರಸ್ಪರವಾಗಿ ನೀವು ಭೇಟಿ ಮಾಡಿ ಸರ್ಕಾರದಿಂದ ಸಿಗುವ ಸೌಲಭ್ಯ ಮತ್ತೆ ಸವಲತ್ತುಗಳ ಬಗ್ಗೆ ತಿಳ್ಕೊಂಡು ಅದರಿಂದ ಉಪಯೋಗ ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ವಿಕಲಚೇತನರ ಸಮನ್ವಯ ಗ್ರಾಮ ಸಭೆಯನ್ನು ಆಯೋಜಿಸಿರ್ತಾರೆ. ಇದರಲ್ಲಿ ಮುಖ್ಯ ಉದ್ದೇಶ ಅಂದರೆ ನಿಮ್ಮನ್ನ ಮುಖ್ಯವಾಹಿನಿಗೆ ತರಕ್ಕೆ, ವಿಕಲಚೇತನರನ್ನ ಮುಖ್ಯವಾಹಿನಿಗೆ ಏನು ತರೋದಂದರೆ, ತುಂಬ ಜನ ವಿಕಲಚೇತನರು ವಿಕಲಚೇತನೆ ಒಂದು ಶಾಪ ಎಂದು ಪರಿಗಣಿಸ್ಕೊಂಡು ಯಾವುದೇ ಮೂಲಭೂತ ಸೌಕರ್ಯ ಅವ್ರಿಗೆ ಬೇಕಾಗಿರುವ ಸೌಲಭ್ಯಗಳನ್ನ ಅವ್ರು ತಗೋತಾ ಇಲ್ಲ, ವಂಚಿತರಾಗಿದ್ದಾರೆ. ಮುಖ್ಯವಾಗಿ ಉಚಿತ ನಿಮಗೆ ಬಸ್ ಪಾಸ್ ಇರ್ಬೋದು, ಮತ್ತು ನಿಮಗೆ ಪಿಂಚಣಿ ಇತರೆ ಸೌಲಭ್ಯಗಳು ಗ್ರಾಮ ಪಂಚಾಯತಿಯಿಂದ ಸಿಗುವುದು, ಮತ್ತು ವಿಕಲಚೇತನದ ಸಬಲೀಕರಣ ಇಲಾಖೆಯಿಂದ ಸಿಗುವ ನಿಮಗೆ ಸವಲತ್ತುಗಳ ಬಗ್ಗೆ
ಈಗ ನಿಮಗೆ ಗೀತಾ ಮೇಡಮ್ ಹೇಳ್ತಾರೆ ನಿಮಗೆ. ಈಗ ಆಲ್ರೆಡಿ ನಿಮಗೆ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯತಿಲಿರುವ ಎಲ್ಲ ವಿಕಲಚೇತನರನ್ನ ದೂರವಾಣಿ ಮುಖಾಂತರ ಮತ್ತು ಮನೆ ಭೇಟಿ ಮಾಡಿದ್ದಾರೆ ಅಲ್ವಾ. ಇವರು ಗೀತಾ ಮೇಡಮ್ ಮಾಡಿರ್ತಾರೆ. ಅದ್ರ ಮತ್ತೆ ನಿಮ್ಗೆ ಏನಾದರೂ ಈ ಥರ ಸೌಲಭ್ಯ ಸಿಕ್ಕಿಲ್ಲ ಅಂದರೆ ಅವರು ತುಂಬ ಜನಕ್ಕೆ ನಾನು ನೋಡಿರೋ ಪ್ರಕಾರ ಈಗ ಅವರೇ ಮನೆಗೆ ಹೋಗಿ ಕರ್ಕೊಂಡು ಹೋಗೋದು ಅದೆಲ್ಲ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನಾದರೂ ನಿಮಗೆ ಯಾವ್ದಾದ್ರು ಸಮಸ್ಯೆ ಇದ್ದರೆ ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಿ